ದರ್ಶನ ವಿಶುದ್ಧಿ ಭಾವನೆ. ದರ್ಶನ ವಿಶುದ್ಧಿ ಭಾವನೆ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ದರ್ಶನ ವಿಶುದ್ಧಿ ಭಾವನೆ ಅಂದರೆ ಷೋಡಶ ಕಾರಣ ಭಾವನೆಯಲ್ಲಿ ಪ್ರಥಮ ಭಾವನೆಯನ್ನು ಕೇಳ್ತಾ ಇದ್ದೀರಿ. ಆದರೆ ಹಿಂದೆ ಒಂದು ಭಾಗ ಮುಗಿದು ಹೋಗಿದೆ, ನಿನ್ನೆ ಒಂದು ಭಾಗ ಮುಗಿದಿದೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಇದು ಮುಂದಿನ ಭಾಗ ನಡೀತಾ ಇದೆ. ಈಗ ದರ್ಶನ ವಿಶುದ್ಧಿ ಭಾವನೆ ಅಂದರೆ ಸಮ್ಯಕ್ ದರ್ಶನದ ಶುದ್ಧತೆ. ಮೊದಲಿನ ದರ್ಶನ ವಿಶುದ್ಧಿ ಭಾವನೆ ಇಲ್ಲದೆ ಹೋದರೆ ಮುಂದೆ ಬರುವಂತಹ 15 ಭಾವನೆಗಳು ಎಲ್ಲವೂ ಇದ್ದರೂ ಕೂಡ ತೀರ್ಥಂಕರ ಪ್ರಕೃತಿ ಬಂದ ಆಗುವುದಿಲ್ಲ. ಸಮ್ಯಕ್ತ್ವ ಇದು ಮೋಕ್ಷ ಮಾರ್ಗದ ಪ್ರಥಮ ಮೆಟ್ಟಿಲು ಇದೆ. ಹೇಗೆ ಅಂತಂದರೆ, ಯಾವುದಾದ್ರೂ ದೊಡ್ಡ ದೊಡ್ಡ ಮರಗಳು ಇರ್ತಾವಲ್ಲ, ಅದಕ್ಕೆ ಅಕಸ್ಮಾತ್ ಬೇರುಗಳು ಇಲ್ಲದೆ ಹೋದರೆ ಆ ಮರದ ಬೆಳವಣಿಗೆ, ಹೂವು, ಹಣ್ಣು ಯಾವುದೊಂದು ಕೂಡ ಅದರಿಂದ ಫಲಿಸುವುದಿಲ್ಲ, ಅಂದರೆ ಸಿಗುವುದಿಲ್ಲ ಅಲ್ವಾ. ಇನ್ನೊಂದು ಉದಾಹರಣೆ ಅಂತಂದರೆ, ಸೂಜಿಯು ದಾರದ ಜೊತೆಗೆ ಇದ್ದರೇನೇ ಅದು ಕಳೆದುಕೊಳ್ಳುವುದಿಲ್ಲ. ಅದೇ ರೀತಿ ಮುಂದಿನ ಪ್ರತಿಯೊಂದು ಭಾವನೆ ಕೂಡ ಸಮ್ಯಕ್ ದರ್ಶನದ ಸಹಿತನೇ ಇದ್ದರೇನೇ ಅದು ಫಲಿಸುತ್ತದೆ, ಇಲ್ಲದಿದ್ದರೆ ಅದು ಫಲಿಸುವುದಿಲ್ಲ. ಅಂದರೆ ತೀರ್ಥಂಕರರಾಗುವಂಥ ಪುಣ್ಯ ಫಲವನ್ನು ಅದು ಫಲಿಸುವುದಿಲ್ಲ, ಕೊಡುವುದಿಲ್ಲ, ಫಲ ಕೊಡುವುದಿಲ್ಲ. ಇನ್ನು ನೋಡಿ, ಯಾವ ರೀತಿ ಹೂವಿನ ಎಲ್ಲ ಭಾಗದಲ್ಲಿ ಸುಗಂಧ ಇರ್ತದೆ, ಅದೇ ರೀತಿ ಇಲ್ಲಿಂದ ಪ್ರಾರಂಭ ಆಗಿ ದರ್ಶನ ವಿಶುದ್ಧಿಯಿಂದ ಪ್ರಾರಂಭ ಆಗಿ ಈಗ ಇನ್ನು ಮುಂದೆ ಉಳಿದ 15 ಭಾವನೆಗಳಿದಾವಲ್ಲ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಈ ದರ್ಶನ ವಿಶುದ್ಧಿಯ ಪ್ರವರ್ತನೆ ಆಗುತ್ತದೆ, ಅಂದರೆ ಪ್ರವೃತ್ತಿ ಆಗುತ್ತದೆ, ಅದು ಇರುತ್ತದೆ. ಅಂದರೆ ಮುಖ್ಯ ರೂಪದಲ್ಲಿ, ಗೌಣ ರೂಪದಲ್ಲಿ ಇರುತ್ತದೆ ಅದು. ಇನ್ನು ಮುಂದೆ ಬರುವಂತಹ ಭಾವನೆಗಳು ಕೇವಲ ಅದನ್ನು ಒಂದನ್ನೇ ಅಂದರೆ ಅದರ ಸಂಬಂಧಿ ಭಾವನೆಯ ಬಗ್ಗೆನೇ ಹೇಳ್ತಾ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಗೊತ್ತಿರಬೇಕು, ಆ ಮುಂದಿನ ಎಲ್ಲ ಭಾವನೆಗಳ ಜೊತೆಗೆ ದರ್ಶನ ವಿಶುದ್ಧಿ ಇರಲೇಬೇಕು. ಅರ್ಥ ಆಯಿತು? ಇದನ್ನು ನನಗೆ ಪದೇ ಪದೇ ಹೇಳಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನೀವೀಗಲೇ ನೆನಪಿಟ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮುಂದೆ ನೋಡ್ರಿ, ಯಾವ ರೀತಿ ತುಪ್ಪದ ಎಲ್ಲ ಭಾಗದಲ್ಲಿ ಅಂದರೆ ಹಾಲಿನ ಎಲ್ಲ ಭಾಗದಲ್ಲಿ ತುಪ್ಪದ ಅಂಶ ಇರ್ತದಲ್ಲ, ಅದೇ ರೀತಿ ವ್ಯಾಪಿಸಿರ್ತದೆ ಅದು. ಅದೇ ರೀತಿ ಎಲ್ಲ ಸ್ಥಳದಲ್ಲೂ ಈ ದರ್ಶನ ವಿಶುದ್ಧಿ ಅನ್ಯ ಭಾವನೆಗಳಲ್ಲಿ ವ್ಯಾಪಿಸಿ ಇರಬೇಕಾಗ್ತದೆ. ಗೊತ್ತಾಯ್ತು? ಇರಲಿ. ಇನ್ನು ಅದು ಮುಖ್ಯ ಗೌಣ ರೂಪದಿಂದ ಬರ್ತಾ ಇರ್ತದೆ, ಅದು ಇರಲಿ ವಿಷಯ. ಇನ್ನು ಮುಂದೆ ಹಾಗಾದರೆ ಈಗ ಒಂದು ಪ್ರಶ್ನೆ, ಹಾಗಾದರೆ ಸಮ್ಯಕ್ ದರ್ಶನ ಅಂದರೆ ಏನು? ಯಾಕೆ ಈ ಪ್ರಶ್ನೆ ಯಾಕೆ ಬಂತು ಅಂದರೆ ಇಲ್ಲಿ ದರ್ಶನ ವಿಶುದ್ಧಿ ಭಾವನೆ ಇದೆ. ದರ್ಶನ ಅಂದ ತಕ್ಷಣ ತಪ್ಪಾಗಿ ನೀವು ತಿಳಿಯಬೇಡ್ರಿ, ಭಗವಾನರ ದರ್ಶನ ಮಾಡುವುದು ಅಲ್ಲ, ಕಣ್ಣಿನಿಂದ ನೋಡುವಂಥ ದರ್ಶನ ಅಲ್ಲ. ಇಲ್ಲಿ ಅದನ್ನು ತೆಗೆದುಕೊಳ್ಳಬೇಡಿರಿ, ಆ ಅರ್ಥ ಇಲ್ಲಿ ಇಲ್ಲ. ಇಲ್ಲಿ ದರ್ಶನ ವಿಶುದ್ಧಿ ಅಂತಂದರೆ ಸಮ್ಯಕ್ ದರ್ಶನದ ಶುದ್ಧತೆ. ಮತ್ತೆ ಹಾಗಾದರೆ ಈಗ ಸಮ್ಯಕ್ ದರ್ಶನ ಅಂದರೆ ಏನು? ಇಲ್ಲಿ ನೋಡುವುದಲ್ಲ, ಶ್ರದ್ಧೆ ಮಾಡುವುದನ್ನು ಸಮ್ಯಕ್ ದರ್ಶನ ಎಂದು ಭಗವಾನರು ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಈಗ ಸಮ್ಯಕ್ ದರ್ಶನ ಅಂದರೆ ಏನು? ಇದನ್ನು ಮೊದಲು ತಿಳಿಬೇಕಲ್ವಾ? ಇದನ್ನು ಸ್ವಲ್ಪ ತಿಳಿರಪ್ಪ. ಇದನ್ನು 4 ಅನುಯೋಗಗಳು ಅಂದರೆ ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ, ಈ ಮಹಾಶಾಸ್ತ್ರಗಳ ವಿಭಾಗಗಳು ಅದನ್ನು ಒಂದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತವೆ. ಆದರೆ ಬೇರೆ ಬೇರೆ ರೀತಿ ಹೇಳಿದ ತಕ್ಷಣ ಅದು ತಪ್ಪು ಅಂತಲ್ಲ, ಒಂದು ಅಕ್ಷರನೂ ಅಲ್ಲಿ ತಪ್ಪಿಲ್ಲ. ಅಂದರೆ ಅವು ಹೇಳುವಂತಹ ಪ್ರಕಾರಗಳು ಬೇರೆ ಬೇರೆ ಇರ್ತದೆ. ಯಾಕೆಂದರೆ ಪ್ರಕರಣ ಅನುಸಾರ, ಅಲ್ಲಿ ಇರುವಂತಹ ವಿಚಾರದ ಅನುಸಾರ ಅವುಗಳು ಪರಿಭಾಷೆಗಳನ್ನು ಹೇಳ್ತವೆ. ಇಲ್ಲಿ ಈಗ ಹಾಗಾದರೆ ಆ 4 ಅನುಯೋಗಗಳ ಪರಿಭಾಷೆಯನ್ನು ನೋಡೋಣ. ಆದರೆ ಇಲ್ಲಿ ಒಂದು ಗಮನ ಇಡಬೇಕಾದ ವಿಷಯ ನೀವು ಅಂತಂದರೆ, ನೋಡಿ, ಕ್ರಮವಾಗಿ ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ. ಆದರೆ ನಾನು ಈಗ ಪರಿಭಾಷೆಯನ್ನು ಆ ರೀತಿ ಹೇಳುವುದಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಹೇಳ್ತೇನೆ. ಕರಣಾನುಯೋಗವನ್ನು ಕೊನೆಯಲ್ಲಿ ಹೇಳುತ್ತೇನೆ. ಸ್ವಲ್ಪ ನೀವು ಅದನ್ನು ಮತ್ತೆ ಎಲ್ಲಿ ಗೊಂದಲ ಮಾಡಿಕೊಳ್ಳಬೇಡಿರಿ. ಗೊತ್ತಾಯ್ತು? ಇದು ಯಾಕೆ ಕ್ರಮವಾಗಿ ಸೀರಿಯಲ್ ಬಂದಿಲ್ಲ ಅಂಥೇಳಿ ವಿಚಾರ ಮಾಡಬೇಡ್ರಿ, ಹಾಗೆ ಇಲ್ಲ ವಿಷಯ. ಅದು ಕಾರಣ ಇದೆ. ಈಗ ಅದರ ಕಾರಣ ನಾನು ಹೇಳೋದಿಲ್ಲ, ಆದರೆ ಇಲ್ಲಿ ಹಿಂದೆ ಮುಂದೆ ಹೇಳ್ತೇನೆ. ಅರ್ಥ ಆಯಿತು? ನೀವೀಗ ಒಂದು ಕೆಲಸ ಮಾಡಿರಿ, ನಿಮ್ಮ ಪುಸ್ತಕದಲ್ಲಿ ಸಮ್ಯಕ್ ದರ್ಶನದ
4 ಅನುಯೋಗಗಳ ಪರಿಭಾಷೆಗಳನ್ನು ಬರೆದುಕೊಳ್ಳಿರಿ. ಬರೆಯದೇನೆ ಇದು ನೆನಪಾಗುವಂಥ ವಸ್ತು ಅಲ್ಲ. ಪ್ರಾರಂಭ. 1. ಪ್ರಥಮಾನುಯೋಗ. ಪುಣ್ಯ ಪಾಪದ ಮೇಲೆ ಶ್ರದ್ಧೆ ಮಾಡಿ ಪಾಪವನ್ನು ತ್ಯಾಗ ಮಾಡುವುದು ಸಮ್ಯಕ್ ದರ್ಶನ ಇದೆ. 2. ಚರಣಾನುಯೋಗ. ದೇವ ಶಾಸ್ತ್ರ ಗುರುಗಳ ಮೇಲೆ ಯಥಾರ್ಥ ಶ್ರದ್ಧೆ ಮಾಡುವುದು ಸಮ್ಯಕ್ ದರ್ಶನ ಇದೆ. 3. ದ್ರವ್ಯಾನುಯೋಗ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. 4. ಕರ್ಣಾನುಯೋಗ. ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ ಇವು 4. ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಇವು 3. ಒಟ್ಟಿಗೆ ಈಗ ಪ್ರಕೃತಿಗಳು ಆದವು 7. ಅಂದರೆ ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯ, ಅನಂತಾನುಬಂಧಿ ಲೋಭ ಮತ್ತು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಇಲ್ಲಿಗೆ ಒಟ್ಟು 7 ಪ್ರಕೃತಿಗಳು ಆದವು. ಈ 7 ಪ್ರಕೃತಿಗಳ ಉಪಶಮ ಆದರೆ, ಅಂದರೆ 7 ಕರ್ಮ ಪ್ರಕೃತಿಗಳ ಉಪಶಮ ಆದರೆ ಅದು ಉಪಶಮ ಸಮ್ಯಕ್ ದರ್ಶನ. ಕ್ಷಯೋಪಶಮ ಆದರೆ ಅದು ಕ್ಷಯೋಪಶಮಿಕ ಸಮ್ಯಕ್ ದರ್ಶನ. ಕ್ಷಯ ಆದರೆ ಅಂದರೆ ನಾಶ ಆದರೆ ಅದು ಕ್ಷಾಯಿಕ ಸಮ್ಯಕ್ ದರ್ಶನ. ಈ ರೀತಿ ನೀವೀಗ 3 ಸಮ್ಯಕ್ ದರ್ಶನಗಳನ್ನು ಸ್ವಚ್ಛವಾಗಿ ತಿಳಿಯಲೇಬೇಕು. ಬೇರೆ ರಸ್ತೆನೇ ಇಲ್ಲ. ಸಮ್ಯಕ್ ದರ್ಶನವನ್ನು ತಿಳಿಯೋದಕ್ಕೆ ಬೇರೆ ಹೇಗೂ ಸಾಧ್ಯ ಇಲ್ಲ. ಈ ಕರ್ಣಾನುಯೋಗ ಸಿದ್ಧಾಂತದ ಸಮ್ಯಕ್ ದರ್ಶನ ಪರಿಭಾಷೆ ಏನಿದೆ, ಇದು ಅತಿ ಅಮೂಲ್ಯ, ಅತಿ ಮುಖ್ಯ. ಇದು ಎಲ್ಲ ಸಂಪೂರ್ಣ ಜೈನಾಗಮದ ಎಲ್ಲ ಶಾಸ್ತ್ರಗಳ ಉತ್ಕೃಷ್ಟ ದರ್ಜೆಯ ಪರಿಭಾಷೆ. ಅದು ಕರ್ಣಾನುಯೋಗ. ಆದ್ದರಿಂದ ನಾನು ಕ್ರಮವನ್ನು ಬಿಟ್ಟು ನಿಮಗೆ ಕರ್ಣಾನುಯೋಗದ ಪರಿಭಾಷೆಯನ್ನು ಕೊನೆಯಲ್ಲಿ ಹೇಳಿದ್ದೇನೆ. ಅರ್ಥ ಆಯಿತು? ಈಗ ನಿಮಗೆ ಅಕಸ್ಮಾತ್ ಇದರ ಬಗ್ಗೆ ಬಹಳ ವಿಸ್ತಾರ ಬೇಕಾದರೆ ಇದನ್ನು ಬೇರೆ ಭಾಗಗಳಲ್ಲಿ, ಅಂದರೆ ಉಪದೇಶ ಭಾಗಗಳಲ್ಲಿ ಸಮ್ಯಕ್ ದರ್ಶನ ಅನ್ನುವಂತಹ ವಿಷಯವನ್ನು ವಿಸ್ತಾರವಾಗಿ ಹೇಳಲಾಗಿದೆ. ನೀವು ಅಲ್ಲಿಂದ ಕೇಳಿ ತಿಳಿಯಬಹುದು. ಈಗ ಮುಂದೆ ಪ್ರಶ್ನೆ. ಸಮ್ಯಕ್ ದರ್ಶನದ ಶುದ್ಧತೆಗೆ ಜೀವನದಲ್ಲಿ ಯಾವ ಯಾವ ಯೋಗ್ಯತೆ ಇರಬೇಕು? ಗೊತ್ತಾಯ್ತಲ್ಪ? ಉತ್ತರ ಕೇಳ್ರಿ. 8 ಶಂಕೆ ಆದಿ ದೋಷಗಳು, 8 ಮದಗಳು, 6 ಅನಾಯತನಗಳು, 3 ಮೂಢತೆ, ಇವು ಎಲ್ಲ ಒಟ್ಟಿಗೆ ಸೇರಿ 25 ದೋಷಗಳು ಆದವು. ಸಮ್ಯಕ್ ದರ್ಶನಕ್ಕೆ ಇವುಗಳನ್ನು ತಗುಲದಂತೆ, ಅಂದರೆ ಸಮ್ಯಕ್ ದರ್ಶನದಲ್ಲಿ ಈ ದೋಷಗಳು ಬಾರದಂತೆ ನಾವು ಎಚ್ಚರ ಇರಬೇಕು. ಮತ್ತು ಭಾವಪಾವುಡ ಅನ್ನುವಂಥ ಮಹಾಶಾಸ್ತ್ರ ಇದೆ. ಅದರ ಅನುಸಾರವಾಗಿ ಚರ್ಮದ ಪಾತ್ರೆಯಲ್ಲಿ ಇಟ್ಟಂತಹ ವಸ್ತುಗಳಾದಂತಹ ಜಲ, ಎಣ್ಣೆ, ತುಪ್ಪ ಆದಿಗಳನ್ನು ತಿನ್ನಬಾರದು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಬೀಟ್ರೂಟು, ಸುವರ್ಣಗೆಡ್ಡೆ, ಕೆಸದ ಗೆಡ್ಡೆ, ಗೆಣಸು ಆದಿ ಅನಂತಕಾಯಿಕ ವಸ್ತುಗಳು ಮತ್ತು ಹತ್ತಿ, ಆಲ, ಗೋಳಿ, ಬಸರಿ, ಅರಳಿ, ಈ 5 ಉದುಂಬರ ಫಲಗಳು ಇವೆಲ್ಲ ತಿನ್ನಬಾರದು. ಮತ್ತು ಮಾಂಸಾಹಾರಕ್ಕೆ ಉಪಯೋಗಿಸಿದಂತಹ ಪಾತ್ರವನ್ನು ನಮ್ಮ ಉಪಯೋಗಕ್ಕೆ ತೆಗೆದುಕೊಳ್ಳಬಾರದು. ಇವೆಲ್ಲ ದರ್ಶನ ವಿಶುದ್ಧಿ ಭಾವನೆಗೆ ಅತಿ ಅವಶ್ಯಕ ವಸ್ತುಗಳು ಇವೆ. ಅಥವಾ ಇನ್ನೊಂದು ರೀತಿಯಿಂದ ಹೇಳಬಹುದು, ಜಿನೇಂದ್ರ ದೇವರು ಯಾವ ನಿರ್ಘಂತ ಲಕ್ಷಣವುಳ್ಳ ಮೋಕ್ಷ ಮಾರ್ಗದ ಉಪದೇಶ ಮಾಡಿದ್ದಾರೆ ಅದರಲ್ಲಿ ರುಚಿ ಅಂದರೆ ಆಸಕ್ತಿ, ಶ್ರದ್ಧೆ ಇರುವುದು ಮತ್ತು 8 ಅಂಗ ಸಹಿತ 25 ಮಲದೋಷರಹಿತ ಸಮ್ಯಕ್ ದರ್ಶನವಿರುವುದು ದರ್ಶನ ವಿಶುದ್ಧಿ ಭಾವನೆ ಇದೆ. ಇದು ದರ್ಶನ ವಿಶುದ್ಧಿ ಇದೆ. ಈಗ ಹಾಗಾದರೆ ನಾವು 25 ದೋಷ ಅಂತ ಹೇಳಿದ್ದಾಯ್ತು, ನೀವು ಕೇಳಿದ್ದು ಆಯಿತು ಅಲ್ವಾ? ಹಾಗಿದ್ದರೆ ಆ 25 ದೋಷಗಳನ್ನು ನೋಡಬೇಕಲ್ವಾ? ಯಾಕೆಂದರೆ ದೋಷ ಮತ್ತು ಗುಣ, ದೋಷವನ್ನು ತಿಳಿಯದೆಯೇ ಗುಣವನ್ನು ಹೇಗೆ ತಿಳಿಯಲು ಸಾಧ್ಯ ಅಲ್ಲವೇ? ಆದ್ದರಿಂದ ಈಗ ಆ 25 ದೋಷಗಳನ್ನು ಕ್ರಮವಾಗಿ ಹೇಳಲಾಗುವುದು. ಮತ್ತು ಅದರ ಬಗ್ಗೆ ಒಂದೊಂದು ದೋಷದ ಬಗ್ಗೆ ಕೂಡ ಮುಂದೆ ಮುಂದೆ ಹೇಳುತ್ತಾ ಹೋಗುತ್ತೇನೆ.
ಈಗ ಮೊದಲು ಇದನ್ನು ಕೇಳ್ಕೊಡ್ರಿ, 25 ದೋಷ ಕೇಳ್ಕೊಡ್ರಿ, ಬರ್ಕೊಡ್ರಿ ಸ್ವಲ್ಪ ಅದನ್ನು ನಿಮ್ಮ ಪುಸ್ತಕದಲ್ಲಿ ಬರೀರಪ್ಪ, ಬೇಗ ಬೇಗ. ತಗೊಳ್ರಿ, ಪೆನ್ ತಗೊಳ್ರಿ, ಆ ಪುಸ್ತಕ ತಗೊಳ್ರಿ, ಅಲ್ಲಿ ತಗೊಳ್ರಿ, ಬೇಗ ಬೇಗ ಬೇಗ. ಸಮಯ ಇಲ್ಲ, ಬೇಗ ಬೇಗ ಅದನ್ನ ಬರ್ಕೊಡ್ರಿ. ಆಯಿತು, ಬರ್ಕೊಡ್ರಿ. ನೋಡ್ರಿ, ಪ್ರಾರಂಭ. ಶಂಕ, ಕಾಂಕ್ಷ, ವಿಚಿಕಿತ್ಸಾ, ಮೂಢದೃಷ್ಟಿತ್ವ, ಅನೂಪಗುಹನ, ಅಸ್ಥಿತೀಕರಣ, ಅವಾತ್ಸಲ್ಯ, ಅಪ್ರಭಾವನ. ಎಷ್ಟಾದವಪ್ಪ? ಇವು ಶಂಕ ಆದಿ 8 ದೋಷಗಳು. ಹೀಗೆ ಬರ್ಕೊಡ್ರಿ, ಇವು ಶಂಕ ಆದಿ 8 ದೋಷಗಳು. 8 ಆಯ್ತಲ್ಲ, ಇನ್ನು ಮುಂದೆ ನೋಡೋಣ. ಜ್ಞಾನ ಮದ, ಪೂಜಾ ಮದ, ಕುಲ ಮದ, ಜಾತಿ ಮದ, ಬಲ ಮದ, ವೃದ್ಧಿ ಮದ, ತಪ ಮದ, ಶರೀರ ಮದ. ಇವು 8 ಮದಗಳು ಆದವು. ಇನ್ನೊಂದ್ಸಲ ಹೇಳ್ಬೇಕೇನು? ಯಾಕೆ ವೇಗವಾಗಿ ಹೇಳಿದೆ ಅಂತ ಅನ್ಸುತ್ತೆ ನನಗೀಗ, ತಪ್ಪಾಯಿತು. ಸ್ವಲ್ಪ ನಿಧಾನ ಹೇಳ್ತೀನಿ, ಕೇಳ್ರಿ. ಜ್ಞಾನದ ಮದ ಅಥವಾ ಜ್ಞಾನ ಮದ. ಹೇಗಾದ್ರೂ ಬರ್ಕೊಳ್ರಿ, ನೀವು ನಡೀತವೆ. ಹೇಗೆ ಬರಿತೀರಿ? ಹೀಗೆ ಬರೀರಿ. ಜ್ಞಾನದ ಮದ, ಪೂಜೆಯ ಮದ, ಕುಲದ ಮದ, ಜಾತಿಯ ಮದ, ಬಲದ ಮದ, ವೃದ್ಧಿಯ ಮದ, ತಪದ ಮದ, ಶರೀರದ ಮದ. ಇವು 8 ಮದಗಳು. ಮದ ಅಂದರೆ ಅಹಂಕಾರ, ಗರ್ವ. ಗೊತ್ತಾಗ್ತದಲ್ಪ? ಇದನ್ನು ಮದ ಅಂತ ಹೇಳ್ತಾರೆ. ಗೊತ್ತಾಯ್ತು? ಈಗ ಇವು 8 ಆದ್ವಲ್ಲ, ಹಾಗಾದ್ರೆ ಇನ್ನೇನು ಬೇಕು? 6 ಅನಾಯತನಗಳು ಬೇಕು ಅಲ್ವಾ? ಅದನ್ನ ಬರ್ಕೊಳ್ರಪ್ಪ, ಬರ್ಕೊಳ್ರಿ. ದೇವ ಅನಾಯತನ, ಗುರು ಅನಾಯತನ, ಧರ್ಮ ಅನಾಯತನ, ಕುದೇವ ಭಕ್ತ ಕುದೇವ ಭಕ್ತ ವಿನಯ ಅನಾಯತನ, ಕು ಗುರು ಭಕ್ತ ವಿನಯ ಅನಾಯತನ, ಕುಧರ್ಮ ಭಕ್ತ ವಿನಯ ಅನಾಯತನ. ಇವು 6 ಅನಾಯತನಗಳು. ಈಗ ಮುಂದೆ ಹೇಳ್ತೀನಿ ನಾನು ನಿಮಗೆ. ಅಲ್ಲ ಯಾಕಂತಾರೆ, ಅನಾಯತನ ಯಾಕಂತಾರೆ, ದೋಷಿ, ಇದೆಲ್ಲ ಹೇಳ್ತೀನಿ. ಈಗೇನು ವಿಚಾರ ಮಾಡಿಬಿಟ್ರಿ, ನೀವು ಸುಮ್ಮನೆ ಬರ್ಕೊಂಡು ಹೋಗ್ರಿ ಅಷ್ಟೇ. ಇನ್ನು ಮುಂದೆ 3 ಮೂಢತೆ ಹೇಳ್ಬೇಕಲ್ಲಪ್ಪ. 3 ಮೂಢತೆ. ನೋಡ್ರಿ, ಇಲ್ಲಿ ಬರ್ಕೊಡ್ರಿ. ದೇವ ಮೂಢತೆ, ಗುರು ಮೂಢತೆ, ಲೋಕ ಮೂಢತೆ. ಇವು 3 ಮೂಢತೆಗಳು ಅಲ್ವಾ? ಈಗ ಏನಾಯ್ತಪ್ಪ? ಬರ್ದಿದ್ದು ನೀವೇನಾಯ್ತು ಲೆಕ್ಕ ಮಾಡಿದ್ರಿ? ಎಷ್ಟಾಯ್ತು ಹೇಳ್ರಿ? ಎಷ್ಟಾಯ್ತು ಹೇಳ್ರಿ? 25 ಆಗಲೇಬೇಕು ಅಲ್ವಾ? ಏನು ಬರ್ದಿರಿ ನೀವೀಗ? ಶಂಕಾದಿ 8 ದೋಷಗಳು. ಆಯ್ತಲ್ಲ. ಇನ್ನು ಮದಗಳು ಅಂದರೆ ಗರ್ವಗಳು ಎಷ್ಟು? 8. ಅನಾಯತನಗಳು ಎಷ್ಟಪ್ಪ? 6. ಮೂಢತೆಗಳು ಎಷ್ಟು? 3. ಒಟ್ಟಿಗೆ ಎಷ್ಟಾದವು? 25 ಅಲ್ವಾ? ಇವು 25 ದೋಷಗಳು. ನೋಡಿ, ಈಗ ಇನ್ನು ಮುಂದೆ ಕೇಳ್ರಿ. ಈಗ ಹೇಳಿರುವ 25 ದೋಷಗಳ ಬಗ್ಗೆ ಹೇಳಲಾಗ್ತದೆ ಇನ್ನು ಮುಂದೆ. ಅಂದರೆ ಒಂದೊಂದ್ರ ಬಗ್ಗೆ ಸ್ವಚ್ಛವಾಗಿ ಹೇಳ್ತಾ ಹೋಗ್ತೀನಿ. ನೀವು ಬರ್ಕೊಂತ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ನಿಮಗೆ ನೆನಪಿರೋದಿಲ್ಲ. ಅದು ಕೇವಲ ಕೇಳೋದ್ರಿಂದ ಏನು ಉಪಯೋಗ ಆಗ್ತದೆ ಅಲ್ವಾ? ನಿಮ್ಮ ಪುಸ್ತಕದಲ್ಲಿ ನೀವು ಬರೀಲೇಬೇಕು. ನೋಡಿ, ಇಲ್ಲಿ ಒಂದು ಸೂಚನೆ ಏನು ಅಂದರೆ, ನಿಮಗೆ ಹೇಗೆ ನಾನು ದೋಷಗಳನ್ನು ಹೇಳ್ತಾ ಹೋಗ್ತೀನಿ ನೋಡ್ರಿ, ಅದೇ ರೀತಿ ಅದೇ ಸ್ಥಳದಲ್ಲಿ ಅದರ ಗುಣಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಅರ್ಥ ಆಯ್ತಲ್ಲ? ಕೇವಲ ದೋಷ ಮಾತ್ರ ಆ ರೀತಿ ಅಲ್ಲ, ಅದನ್ನೊಂದು ಸ್ವಲ್ಪ ತಿಳಿತಾ ಬರ್ತಾರೆ ನೀವು. ಪ್ರಾರಂಭಪ್ಪ. ಈಗ 25 ವಿಷಯಗಳು ಬರ್ತಾವೆ. ನೀವು ಇಲ್ಲಿಂದ ಕರೆಕ್ಟ್ ಸರಿಯಾಗಿ ನೆನ್ಪಿಡ್ತಾ ಹೋಗ್ಬೇಕು ನೋಡ್ರಿ. 25 ವಿಷಯಗಳು ಬರ್ತಾವೆ ಇನ್ನು ಮುಂದೆ. ಆಯ್ತಪ್ಪ? ಅದನ್ನು ಕ್ರಮವಾಗಿ ಹೇಳ್ತಾ ಹೋಗ್ತೀನಿ. ನೀವು ಕ್ರಮವಾಗಿ ಬರೆದು ನೆನಪು ಮಾಡಿಕೊಂಡು ಬರಬೇಕಷ್ಟೇ. ಈಗ ಪ್ರಾರಂಭ. ಶಂಕಾ ದೋಷ ಅಲ್ಲಿಂದ ಪ್ರಾರಂಭ ಆಗ್ತದೆ. ಕ್ರಮಬದ್ಧವಾಗಿ ಪ್ರಾರಂಭ ಆಗ್ತದೆ. ಹೇಗೆ ನಾನು ಹಿಂದೆ ನಿಮಗೆ ಕ್ರಮವಾಗಿ ದೋಷಗಳನ್ನು ಹೇಳ್ಕೊಂಬಂದೆ ನೋಡ್ರಿ, ಅವು ಕ್ರಮವಾಗಿ ಅದೇ ರೀತಿಯೇ ಈಗ 25 ಪ್ರಾರಂಭ ಆಗ್ತವೆ. ಪ್ರಾರಂಭ. 1ನೇದು ಶಂಕಾ ದೋಷ ಅಂದರೆ ಜಿನೇಂದ್ರ ದೇವರ ವಾಣಿಯಲ್ಲಿ ಸಂದೇಹ ಬುದ್ಧಿ ಇಡುವುದು. ಇದು ಶಂಕಾ ದೋಷ ಇದೆ. ಇದರ ವಿರುದ್ಧವಾಗಿ ಇದರ ಗುಣವನ್ನು ಹೇಳ್ತೀನಿ ಕೇಳ್ರಿ. ಇದರ ವಿರುದ್ಧ ಗುಣ ಅಂಗ ಏನು ಅಂತಂದರೆ ಅದು ನಿಶಂಕಿತ ಅಂಗ. ಅಂದರೆ ಜಿನೇಂದ್ರ ದೇವರ ವಚನಗಳಲ್ಲಿ ಲೇಷ ಮಾತ್ರವೂ ಶಂಕೆಯನ್ನು ಮಾಡದೇ ಇರುವುದು, ಅಂದರೆ ನಂಬಿಕೆ ಇಡುವುದು. ಇದು
ಯಾಕೆ ಅಂತಂದರೆ ಏನು ಕಾರಣಪ್ಪ, ಜಿನೇಂದ್ರ ದೇವರ ಮೇಲೆ ನಾವು ಯಾಕೆ ನಂಬಿಕೆ ಇಡಬೇಕು? ಕಾರಣ ಏನು ಅಂದರೆ ಜಿನೇಂದ್ರ ಭಗವಾನರು ವೀತರಾಗಿ ಇದ್ದಾರೆ, ಸರ್ವಜ್ಞ ಇದ್ದಾರೆ ಮತ್ತು ಹಿತೋಪದೇಶಿ ಇದ್ದಾರೆ. ಇದು ಆದ್ದರಿಂದ ಜಿನೇಂದ್ರ ಭಗವಾನರು ಅನ್ಯತವಾದಿ ಅಂದರೆ ಸುಳ್ಳು ಹೇಳುವವರು ಆಗುವುದಿಲ್ಲ ಎನ್ನುವಂತಹ ಸಂಪೂರ್ಣ ನಂಬಿಕೆ ಭರವಸೆಯನ್ನು ಇಡುವುದು ಇದೆಯಲ್ಲ ನಿಶಂಕಿತ ಅಂಗ. ಶಂಕಾ ದೋಷ ಇದೆ, ನಿಶಂಕಿತ ಅಂಗ ಇದೆ ಅಂದರೆ ಗುಣ ಇದೆ ಅಲ್ವಾ? ಇದು ಅರ್ಥ ಆಗಲ್ಲ ನಿಮ್ಗೀಗ? ಹಾಗಾದ್ರೆ ಇನ್ನು ಮುಂದಿನ ವಿಷಯ. ಮತ್ತು ಈ ನಿಶಂಕಿತ ಅಂಗ ಇದೆಯಲ್ಲ, ಇದ್ರ ಜೊತೆಗೆ ಇನ್ನೊಂದು ಸಣ್ಣ ವಿಷಯವನ್ನು ನೀವು ತಿಳಿಯಬೇಕಾಗ್ತದೆ. ಈ ನಿಶಂಕಿತ ಅಂಗ ಇರುವಂತಹ ಈ ಸಮ್ಯಕ್ ದೃಷ್ಟಿಗೆ 7 ಪ್ರಕಾರದ ಭಯಗಳು ಇರುವುದಿಲ್ಲ. ಇದನ್ನೊಂದು ಸ್ವಲ್ಪ ನೆನಪಿಟ್ಕೊಡ್ರಿ. ಇದೊಂದು ನಿಮಗೆ ಎಕ್ಸ್ಟ್ರಾ ವಿಷಯವಾಗಿ ಬಂತು, ಆದರೂ ಕೂಡ ನೀವು ಇದನ್ನು ಇದೇ ಸ್ಥಳದಲ್ಲಿ ಕಲ್ತ್ಕೊಂಡು ಹೋದ್ರೆ ಒಳ್ಳೆಯದು. ಯಾಕೆಂದರೆ ನನಗೆ ಮುಂದೆ ಮುಂದೆ ಹೇಳಲಿಕ್ಕೆ ಅದು ಅಲ್ಲಿ ಸರಿಯಾಗುವುದಿಲ್ಲ. ಆದ್ದರಿಂದ ಈಗಲೇ ಹೇಳಿಬಿಡ್ತೀನಿ, ಕೇಳ್ರಿ, ಸ್ವಲ್ಪ ಬರ್ಕೊಡ್ರಪ್ಪ. 7 ಪ್ರಕಾರದ ಭಯಗಳು ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ ಅಂದರೆ ನಿಶಂಕಿತ ಸಮ್ಯಕ್ ದೃಷ್ಟಿಗೆ 7 ಪ್ರಕಾರ ಭಯ ಇರೋದಿಲ್ಲ. ಅದನ್ನ ಬರ್ಕೊಡ್ರಿ, ನೀವು ಬೇಗ ಬರ್ಕೊಡ್ರಿ. ಆಯಿತು? ಬರೀ ಹೇಳ್ತೀನಿ. 1 ಇಹಲೋಕ ಭಯ, 2 ಪರಲೋಕ ಭಯ, 3 ವೇದನಾ ಭಯ, 4 ಅಗುಪ್ತಿ ಭಯ, 5 ಆರಕ್ಷಾ ಭಯ, 6 ಮರಣ ಭಯ, 7 ಆಕಸ್ಮಿಕ ಭಯ. ಆದ್ವಪ್ಪ? 7 ಆದ್ವಲ್ಲ? 7 ಆದ್ವಲ್ಲ? ಈಗ ಈ ಒಂದೊಂದು ಭಯದ ಬಗ್ಗೆ ಕ್ರಮವಾಗಿ ಹೇಳುತ್ತಾ ಹೋಗುತ್ತೇನೆ. ಅದರ ಪರಿಭಾಷೆಗಳನ್ನು ಅರ್ಥ ಮಾಡ್ಕೊಳ್ತಾ ನೀವು ಬರ್ಕೊಳ್ತಾ ಹೋಗ್ರಿ. ಪ್ರಾರಂಭ. ಇಹಲೋಕ ಭಯ ಅಂದರೆ ಸಂಶಯದಿಂದ ರಹಿತವಾದ ಜ್ಞಾನಿ ಜೀವನು ಯಾವಾಗಲೂ ತನ್ನ ಸ್ವಾಭಾವಿಕ ಜ್ಞಾನ ಸ್ವರೂಪದ ಅನುಭವ ಮಾಡುತ್ತಾನೆ. ನನ್ನ ಲೋಕ, ನನ್ನ ಚೈತನ್ಯ, ನನ್ನ ಜ್ಞಾನ, ಈ ರೀತಿಯಾಗಿ ತನ್ನ ಶಾಶ್ವತವಾದ ಜ್ಞಾನಲೋಕವನ್ನೇ ತಿಳಿಯುತ್ತಾನೆ. ಅವನಿಗೆ ಇಹಲೋಕ ಭಯವು ಇರುವುದಿಲ್ಲ. ಅಂದರೆ ಈ ಲೋಕದ ಭಯವು ಆ ಜೀವಕ್ಕೆ ಇರುವುದಿಲ್ಲ. ಅವನು ಏನನ್ನು ತಿಳಿತಾನಪ್ಪ? ನಿಮ್ಗೆ ಏನು ಅರ್ಥ ಆಯ್ತು ಹೇಳ್ರಿ? ಅವನು ಏನು ಅನುಭವ ಮಾಡ್ತಾನೆ ಅಂತಂದರೆ ನನ್ನ ಲೋಕ, ನನ್ನ ಚೈತನ್ಯ, ನನ್ನ ಜ್ಞಾನ. ಅಂದರೆ ನನ್ನ ಜೀವ ಏನಿದೆ, ನನ್ನ ಆತ್ಮ ಏನಿದೆ, ನನ್ನ ಚೈತನ್ಯ, ನನ್ನ ಜ್ಞಾನ ದರ್ಶನ ಏನಿದೆ, ಅದೇ ನನ್ನ ಲೋಕ ಇದೆ. ಎಲ್ಲಿ ಹೋದರೂ ನನಗೆ ಅದೇ ಇದೆ. ಆ ರೀತಿ ತಿಳಿತಾನೆ. ಆದ್ದರಿಂದ ಆ ಜೀವಕ್ಕೆ ಇಹಲೋಕ ಭಯ ಇರುವುದಿಲ್ಲ. ಗೊತ್ತಾಯ್ತಪ್ಪ? ಗೊತ್ತಾಯ್ತು? ಇನ್ನು ಮುಂದೆ ಹಾಗಾದರೆ ಇನ್ನು 2ನೇ ಸಂಖ್ಯೆಯದ್ದು ನೋಡ್ರಿ. ಯಾವುದಪ್ಪ 2ನೇ ಸಂಖ್ಯೆದ್ದು? ಯಾವ್ದು ಹೇಳ್ರಿ ನೋಡೋಣ. ಏನು ಹೇಳ್ಕೊಂಡು ಹೋದ ನಿಮಗೆ? ಪರಲೋಕ ಭಯ ಅಲ್ವಾ? ಪರಲೋಕ ಭಯ ಅಂದರೆ ಇದರ ಪರಿಭಾಷೆ ನೋಡ್ರಿ. ಇಲ್ಲಿ ಸತ್ತ ನಂತರ ಕೂಡ ನನ್ನ ಸತ್ ಜ್ಞಾನ ಹಾಗೆಯೇ ಇರುವುದು. ನೋಡಿ, ಸತ್ತ ಜ್ಞಾನ ಅಲ್ಲ, ವ್ಯತ್ಯಾಸ ಮಾಡ್ಕೊಬೇಡಿ. ಸತ್ ಜ್ಞಾನ ಗೊತ್ತಾಗ್ತದೆ? ಸತ್ ಗೊತ್ತಾಗ್ತದೆ? ಸತ್ತ ಅಲ್ಲ, ಹಾಗೆ ತಪ್ಪು ತಿಳಿಬೇಡ್ರಿ. ನನ್ನ ಸತ್ ಜ್ಞಾನ ಹಾಗೆಯೇ ಇರುತ್ತದೆ. ಸತ್ ಅಂದರೆ ಏನು ಹಾಗಾದರೆ? ಉತ್ಪಾದ ವ್ಯಯ ಧ್ರುವ್ಯ ಯುಕ್ತಂ ಸತ್. ಇದು ಮಹಾ ದೊಡ್ಡ ಶಾಸ್ತ್ರ ಇದೆ. ಅದು ವಿಷಯ ನಮ್ಮದು ಇಲ್ಲಿ ಅಲ್ಲ. ಆದ್ದರಿಂದ ಅದನ್ನು ತತ್ವಾಸೂತ್ರದಲ್ಲಿ ಅದನ್ನು ಅಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ, ಅಲ್ಲೇ ಕೇಳ್ಕೊಬೋದು ನೀವು. ಇನ್ನೊಂದ್ಸಲ ಕೇಳ್ರಿ. ನಿಮಗೆ ಏನಾದ್ರು ಬೇರೆ ಹೇಳಿದ ಕೂಡಲೇ ನಿಮಗೆ ಗೊಂದಲಕ್ಕೆ ಬರ್ತದೆ. ಸ್ವಲ್ಪ ಸಮಾಧಾನವಾಗಿ ಇನ್ನೊಂದ್ಸಲ ಕೇಳ್ರಿ ಇಲ್ಲಿ. ಪರಲೋಕ ಭಯ ಅಂದರೆ ಇಲ್ಲಿ ಈ ಶರೀರ ಸತ್ತ ನಂತರ ಕೂಡ ನನ್ನ ಸತ್ ಜ್ಞಾನ ಹಾಗೆಯೇ ಇರುವುದು. ನಾನು ಏನೂ ಬದಲಾಗಲಾರನೆಂದು ತಿಳಿಯುವುದು. ನಾನು ಬದಲಾಗುವುದಿಲ್ಲ, ಈ ರೀತಿ ತಿಳಿದು ಮುಂದಿನ ಭಾವದ ಭಯದಿಂದ ರಹಿತ ಆಗುತ್ತಾನೆ. ಅದನ್ನು ಪರಲೋಕ ಭಯ ಇಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ? ಸಮ್ಯಕ್ ದೃಷ್ಟಿಗೆ ಪರಲೋಕ ಭಯ ಇರುವುದಿಲ್ಲ. ಯಾರಿಗೆ? ನಿಶಂಕಿತ್ ಅಂಗ ಇರುವವನಿಗೆ. ಇನ್ನು ಮುಂದೆ ಏನು ಅಂದರೆ, ಈಗ
ವೇದನಾ ಭಯ ಹೇಳಬೇಕು ನಿಮಗೆ, ಆದರೆ ಅಷ್ಟು ಸಮಯ ನನಗೆ ಕಾಣ್ತಿಲ್ಲ. ನೀವು ಮತ್ತೆ ನಾಳೆನೇ ಬರಬೇಕಾಗ್ತದೆ. ಅಷ್ಟು ಸಮಯ ನನಗೆ ಕಾಣ್ತಿಲ್ಲ. ನಾಳೆ ಬರ್ರಿ, ನಾಳೆದ ಭಾಗದಲ್ಲಿ ಹೇಳ್ತೀನಿ, ಕೇಳ್ರಿ ಬರ್ರಿ.